ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಹಿಂದಿನ ವಿಡಿಯೋನಲ್ಲಿ ಹೇಳಿದೆ, ನಾವು ಒಂದು 4-5 ಡೇಸ್ ಅಷ್ಟು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ನಮ್ಮ ಪಯಣ ಅನ್ನೋದನ್ನು ಹೋಗ್ತಾ ಹೋಗ್ತಾ ನಿಮ್ಗಳಿಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಟರ್ಮಿನಲ್ 2 ಆದಮೇಲೆ ನಾವು ಎಲ್ಲೂ ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡೇ ಇರಲಿಲ್ಲ. ಆ್ಯಂಡ್ ಕ್ಲೀನಾಗಿ ಹೋದಾಗ ನೋಡ್ಕೊಂಡು ಬರಬೇಕು ಒಳಗಡೆ ಏನೇನಿದೆ ಅನ್ನೋದು ತುಂಬಾ ಇಷ್ಟ ಆಯಿತು. ಅದೇ ನಾವು ಲೇಟಾಗಿ ರೀಚ್ ಆದ್ವಿ ಏರ್ಪೋರ್ಟ್ನ. ಸೆಕ್ಯೂರಿಟಿ ಚೆಕ್ ಆಲ್ಮೋಸ್ಟ್ ಆಗೋಗಿತ್ತು ಆ್ಯಂಡ್ ಎಲ್ಲ ಬೋರ್ಡ್ ಮಾಡೋಕ್ಕೆ ಆಗಲೇ ಸ್ಟಾರ್ಟ್ ಮಾಡ್ತಾಯಿದ್ರು. ಹಾಗಾಗಿ ಎಲ್ಲೂ ಏನನ್ನು ನೋಡೋಕ್ಕೆ ಆಗಲಿಲ್ಲ. ಸೀದಾ ಇಳಿದಿದ್ದೇನೆ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಹೋಗಿ ಫ್ಲೈಟ್ನ ಕ್ಯಾಚ್ ಮಾಡೋ ಸ್ಥಿತಿನಲ್ಲಿ ಇದ್ವಿ. ಹಾಗಾಗಿ ಟರ್ಮಿನಲ್ 2ನ ನಾನು ಡೀಟೇಲಾಗಿ ನಿಮಗೆ ಏನನ್ನು ತೋರ್ಸೋಕ್ಕೆ ಆಗಲಿಲ್ಲ. ನಾವು ಬುಕ್ ಮಾಡಿದ್ದು ಏರ್ ಇಂಡಿಯಾನಲ್ಲಿ. ಫೈನಲಿ ರೀಚ್ ಆಗಬೇಕು. ಒಂದು 10 ನಿಮಿಷ ಲೇಟ್ ಆಗ್ತಿತ್ತು. ನಾನು ಫ್ಲೈಟ್ ಮಿಸ್ ಆಗ್ತಿತ್ತು. ಓಡ್ಕೊಂಡು ಬಂದಿದ್ವಿ. ಸ್ವಲ್ಪ ಮನೆಯಿಂದ ಹೊರಟಿ ಆ್ಯಕ್ಚುಲಿ ಕರೆಕ್ಟಾಗಿ ಹೊರಟ್ವಿ. ಆನ್ ದ ವೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಅಂತ ಕರೆಕ್ಟಾಗಿ ಟ್ರಾಫಿಕಲ್ಲಿ ಸಿಗಾಕೊಂಡು ತುಂಬ ಲೇಟ್ ಆಯಿತು. ನಾನು 5 ಮಿನಿಟ್ಸ್ ಆದರೆ ಮತ್ತು ಈ ಫ್ಲೈಟ್ ಹೋಗಿರೋದು ಇನ್ನೂ ಒಂದು 3-4 ಅವರ್ಸ್ ಕಾದು ಮತ್ತೆ ನೆಕ್ಸ್ಟ್ ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗಬೇಕಿತ್ತು. ಫುಲ್ ಸುಸ್ತಾಗಿ ಹೋಗುತ್ತೆ. ನೋಡ್ಕೊಂಡು ಬರೋ ಅಷ್ಟೊಳಗೆ ಫೈನಲಿ ರೀಚ್ ಆಗಿದ್ದೀವಿ. ಆ್ಯಂಡ್ ವಿ ಆರ್ ಹೆಡಿಂಗ್ ಟು ಜೈಪುರ್ಗೆ ಹೋಗ್ತಾ ಇದ್ದೀವಿ. ಜೈಪುರಲ್ಲಿ ಫುಲ್ ಸೀರೀಸ್ ನಮಗೆ ಬರ್ತಾ ಹೋಗುತ್ತೆ. ಆ್ಯಂಡ್ ಇಬ್ಬರು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಜೈಪುರ್ ರೀಚ್ ಆದಮೇಲೆ ನಿಮ್ಗಳಿಗೂ ಏನೇನು ಮಾಡ್ತೀವಿ ಅನ್ನೋದನ್ನು ಎಲ್ಲ ಪ್ರತಿಯೊಂದನ್ನು ತೋರಿಸ್ತಾನೆ. ನಮಗೆ ಬ್ಯಾಂಗ್ಳೂರ್ ಟು ಜೈಪುರ್ ಆ್ಯಕ್ಚುಲಿ ಡೈರೆಕ್ಟ್ ಫ್ಲೈಟ್ ಸಿಗಲಿಲ್ಲ. ಒಂದು ಸ್ಟಾಪ್ ಹೈದ್ರಾಬಾದ್ನಲ್ಲಿ ಇತ್ತು. ಆದರೆ ನಾವು ಹೈದ್ರಾಬಾದ್ನಲ್ಲಿ ಇಳಿದ್ಬಿಟ್ಟು ಮತ್ತೆ ಬೇರೆ ಫ್ಲೈಟ್ ತೊಗೊಳ್ಳೋಷ್ಟು ಏನೂ ಇರಲಿಲ್ಲ. ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಅಷ್ಟು ಸ್ಟಾಪ್ ಮಾಡಿದ್ರು. ಆ್ಯಂಡ್ ಅದೇ ಕಂಟಿನ್ಯೂ ಆಯಿತು ಜೈಪುರ್ವರೆಗೂ. ಒಂದು 4 ಅವರ್ಸ್ ಅಷ್ಟೇ ಜೈಪುರ್ ರೀಚ್ ಆಗೇ ಬಿಟ್ವಿ. ಆ್ಯಂಡ್ ಜೈಪುರ್ ಏರ್ಪೋರ್ಟ್ ಒಳಗಡೆ ಪ್ರೀಪೇಡ್ ಟ್ಯಾಕ್ಸಿಗಳದ್ದು ಸಾಕಷ್ಟು ಈ ಥರ ಬೂತ್ಗಳು ಇದೆ. ಜೈಪುರ್ ರೀಚ್ ಆದ್ವಿ. ಟೈಮ್ ಈಗ 11:15 ರೀಚ್ ಆದ್ವಿ. ಟ್ಯಾಕ್ಸಿ ಇತ್ತು, ತೊಗೊಂಡು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನಿಮಗೆ ಏನೇನು ಅನ್ನೋದನ್ನು ಡೀಟೇಲಾಗಿ ತೋರಿಸ್ತೇನೆ. ಆ್ಯಂಡ್ ನಾವು ಹೋಗ್ತಾರೆ ಆ್ಯಕ್ಚುಲಿ ಟ್ಯಾಕ್ಸಿಲಿ. ನಿಮಗೆ ಏರ್ಪೋರ್ಟ್ ಒಳಗಡೆ ಪ್ರೀಪೇಡ್ ಟ್ಯಾಕ್ಸಿ ಸಿಗುತ್ತೆ. ಅಲ್ಲಿ ಆರಾಮಾಗಿ ಬುಕ್ ಮಾಡಿಕೊಂಡು ನಿಮ್ಮ ಹೋಟೆಲ್ಗೆ ರೀಚ್ ಹಾಕೋಬೋದು. ನಾವು ಮಾಡಿದ್ದ ಹೋಟೆಲ್ ಹೆಸರು ಹೋಟೆಲ್ ಆನಂದ್ ಪ್ಯಾಲೇಸ್ ಅಂತ, ಫ್ಯಾಷನ್ ಸ್ಟ್ರೀಟ್ ಅಂತ ಇದೆ. ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅಡ್ರೆಸ್ನ. ಸೊ ರೂಮ್ಗೆ ಚೆಕಿನ್ ಆಗಿ ಇಲ್ಲೇ ಹತ್ತಿರ ಇರೋಂಥ ಒಂದು ಹೋಟೆಲ್ಗೆ ಬಂದ್ವಿ. ಡಾಬಾ ಥರ ಇದೆ. ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಹೋಟೆಲ್ ಪಕ್ಕನೇ ಇತ್ತು ಅಂತ ಡಾಬಾಗೆ ಬಂದಿದ್ವಿ. ಯೂಶ್ವಲಿ ನಾರ್ತ್ ಸೈಡೆಲ್ಲ ಬಂದರೆ ನಿಮಗೆ ಡಾಬಾ ಊಟಗಳು ತಿಂಡಿಗಳು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ಹೇಳ್ತೀವಿ ಏನು ತೊಗೊತೀವಿ ಹೇಗೆ ಇರುತ್ತೆ ಅಂತ. ಹೋಟೆಲ್ ಚೆಕಿನ್ ಆದಮೇಲೆ ತುಂಬಾ ಹಶ್ವಾಗುತ್ತೆ. ಯಾಕಂದರೆ ಬೆಳಗ್ಗೆ ಆಲ್ಮೋಸ್ಟ್ 7 o'clockಗೆ ಫ್ಲೈಟ್ ಇದ್ದಿದ್ದರಿಂದ ನಾವು ತಿಂಡಿ ಎಲ್ಲ ಏನೂ ತಿನ್ಕೊಂಡು ಹೋಗಿರಲಿಲ್ಲ. ಆ್ಯಂಡ್ ಏರ್ಪೋರ್ಟಲ್ಲಿ ನಾವು ತಿಂಡಿ ತಿನ್ನಲಿಲ್ಲ. ಡೈರೆಕ್ಟಾಗಿ ಜೈಪುರ್ ರೀಚ್ ಆದಮೇಲೆ ತಿನ್ನೋಣ ಅಂತ ಅಂದ್ಕೊಂಡು ಅಲ್ಲಿ ಹೋಗಿದ ತಕ್ಷಣ ನಿಮ್ಗಳಿಗೆ ಗೊತ್ತು, ಜೈಪುರ್ ಅಂದ ತಕ್ಷಣ ಫಸ್ಟ್ ತಲೆಗೆ ಬರೋದು ರೋಟಿ ಆ್ಯಂಡ್ ಒಂದು ಸೈಡ್ ತೊಗೊಂಡ್ವಿ. ಅದ್ರ ಜೊತೆ ಲಸ್ಸಿ ಮಸ್ಟ್ ಅಲ್ವಾ. ಸೊ ಫಸ್ಟ್ ಡೇನೇ ಲಸ್ಸಿನ ಟ್ರೈ ಮಾಡಿದೆ ಹೋಟೆಲ್ನಲ್ಲಿ. ಊಟ ಮುಗಿಸ್ಕೊಂಡು ಈಗ ನಾವಿರೋವಂಥ ಹೋಟೆಲ್ ಹತ್ರನೇ ಬಾಪು ಬಜಾರ್ ಅಂತ ಇದೆ. ಅಂದರೆ ಹೋಲ್ಸೇಲ್ ಮಾರ್ಕೆಟ್. ಬೇರೆ ಥರದ್ದು ಏನಾದ್ರು ಇಂಟ್ರಿಕೇಟ್ ಸಾಮಾನುಗಳು, ಹ್ಯಾಂಡ್ ಕ್ರಾಫ್ಟೆಡ್ ಸಾಮಾನುಗಳು ಸಾಕಷ್ಟು ಸಿಗುತ್ತೆ ಅಂತ ಈಗ ಹೊರಟಿದ್ವಿ. ಟೈಮ್ 2 ಗಂಟೆ. ತುಂಬ ಬಿಸಿಲಿದೆ. ಬಟ್ ಏನೇನು ನೋಡ್ತೀವಿ, ಎಕ್ಸ್ಪ್ಲೋರ್ ಮಾಡಿದಾಗ ಏನಿದೆ ಅನ್ನೋದನ್ನು ನಿಮಗೂ ಖಂಡಿತ ತೋರಿಸ್ತೀವಿ. ಆ್ಯಂಡ್ ಈಗ ಹೊರಡ್ತಾ ಇದ್ದೀವಿ. ಹೋಗೋಣ ಬನ್ನಿ ನಮ್ಮ ಜೊತೆ. ನಾವು ಇದ್ದಂಥ ಹೋಟೆಲಿಂದ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ಗಳು ಅರೌಂಡ್ 3-4 ಕಿಲೋಮೀಟರ್ಸ್ ಒಳಗಡೆನೇ ಇತ್ತು. ಇಲ್ಲೆಲ್ಲ ರೋಡ್ಗಳು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಬಜಾರ್ ಹತ್ರ ಎಲ್ಲ ನಾವು ಓಲಾಲಿ ಹೋಗೋದು ಕಷ್ಟ ಆಯಿತು. ಹಾಗಾಗಿ ಆಟೋಸ್ನ ಆದಷ್ಟು ಪ್ರಿಫರ್ ಮಾಡಿದ್ವಿ. ಏಕೆಂದರೆ ಆಟೋನಲ್ಲಿ ಹೋದರೆ ಅಕ್ಕಪಕ್ಕ ಏನೇನಿದೆ, ಯಾವ್ಯಾವ ರೋಡ್ನಲ್ಲಿ ಹೋಗ್ತೀವಿ ಪ್ರತಿಯೊಂದನ್ನು ನೋಡ್ಕೊಂಡು ಹೋಗ್ಬೋದು ಅಂತ. ಆ್ಯಂಡ್ ನಿಮಗೆ ರೈಟ್ ಸೈಡ್ನಲ್ಲಿ ಕಾಣಿಸ್ತಾ ಇರ್ಬೋದು ಅಂಗಡಿಗಳಿದೆ. ತುಂಬ ಚಿಕ್ಕದು ಆ್ಯಕ್ಚುಲಿ ಅಂಗಡಿಗಳು. ಆ್ಯಂಡ್ 2 ಸೈಡ್ ಇದೇ ಥರ ಆಲ್ಮೋಸ್ಟ್ ಪಿಂಕ್ ಕಲರ್ ಪೇಂಟ್ನಲ್ಲಿ ಅಂಗಡಿಗಳನ್ನ ಮಾಡಿದ್ದಾರೆ. ಅಂಗಡಿಗಳ ಹತ್ರ ಹೋದಾಗ ಒಂದೊಂದೇ ನಿಮ್ಗಳಿಗೂ ತೋರಿಸ್ತಾ ಹೋಗ್ತೀನಿ ಏನೇನು ಸಿಗುತ್ತೆ ಆ್ಯಂಡ್ ಏನೇನು ಥರದನ್ನ ನೀವು ಜೈಪುರ್ಗೆ ಹೋದರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಆಲ್ಮೋಸ್ಟ್ ಇರೋದೆಲ್ಲ ನಮಗೆ ಹುಡುಗಿರಿಗೆ ಏನೇನು ಬೇಕಾಗುತ್ತೋ ಆ ಥರ ಎಲ್ಲ ಅಂಗಡಿಗಳು. ಆದಷ್ಟು ಬರೀ ಸೀರೆಗಳು, ಡ್ರೆಸ್ ಮೆಟೀರಿಯಲ್ಗಳು ಅಥವಾ ಸ್ಕರ್ಟ್ಸ್ಗಳು, ಹಾಗೆ ಬೆಡ್ಶೀಟ್ಸ್, ಚಪ್ಪಲಿ, ಇಯರಿಂಗ್ಸ್ ಬರೀ ಅಂಥದೇ. ಸೊ ನಿಮ್ಗಳಿಗೂ ಲೈನಾಗೆ ತೋರಿಸ್ಕೊಂಡು ಹೋಗ್ತೀನಿ. ನೀವು ಒಂದು ಸಲ ನೋಡ್ತಾ ಹೋಗಿ, ನಿಮಗೂ ಸಾಕಷ್ಟು ಇಷ್ಟ ಆಗುತ್ತೆ. ಅದು ಹುಡುಗಿರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈ ವಿಡಿಯೋನ ಡೆಫಿನೆಟ್ಲಿ ನೀವು ಇಷ್ಟಪಡ್ತೀರಾ. ತುಂಬ ಕಲರ್ಫುಲ್ಲಾಗಿ ಇರೋವಂಥ ಸೀರೆಗಳು ಆ್ಯಂಡ್ ಜಾಸ್ತಿ ಅಲ್ಲಿ ಪ್ರಿಫರ್ ಮಾಡೋದೆ ಬಾಂದಿನಿ ಸೀರೆಗಳು. ಸೊ
ಇನ್ನೇನು ನಾನು ಹೇಳೋಕ್ಕೆ ಹೋಗಲ್ಲ, ನೀವು ಜಸ್ಟ್ ನೋಡ್ತಾ ಹೋಗಿ, ನಾನು ತೋರಿಸ್ತಾ ಹೋಗ್ತೇನೆ. ಈ ಥರ ಇರೋ ಅಂಗಡಿಗಳಿಗೆ ಹೋಗ್ಬಿಟ್ರೆ ನಮ್ಮ ಹತ್ರ ಏನಿದೆ ಅನ್ನೋದೇ ಮರ್ತೋಗ್ಬಿಡ್ತೀವಿ. ಅಷ್ಟು ಕಲೆಕ್ಷನ್ಸ್ ಆ್ಯಂಡ್ ಬಾಂದಿನಿ ಸೀರೆಗಳನ್ನ ನಿಮಗೆ ತೋರಿಸ್ತಾ ನೋಡಿ. ಇದೆಲ್ಲ ಆಲ್ಮೋಸ್ಟ್ ನಿಮಗೆ 300, 350 ಸ್ಟಾರ್ಟ್ ಆಗುತ್ತೆ. ಅಂದರೆ ಫ್ಯಾಬ್ರಿಕ್ ಚೆನ್ನಾಗಿದ್ದಷ್ಟು ನಿಮಗೆ ರೇಟ್ ಕೂಡ ಜಾಸ್ತಿ ಹೋಗುತ್ತೆ. ಹಾಗೆ ಜೈಪುರ್ನಲ್ಲಿ ಈ ಥರ ಬೀಚ್ಗಳು ತುಂಬ ಜಾಸ್ತಿ ಇರುತ್ತೆ. ರೋಡ್ ಸೈಡ್ ಇದನ್ನು ಮಾರ್ತಿರ್ತಾರೆ. ನೀವು ಆರಾಮಾಗಿ ನಿಮಗೆ ಯಾವ ಕಲರ್ನಲ್ಲಿ ಇಷ್ಟ ಆಗುತ್ತೋ ತೊಗೊಂಡು ಬರ್ಬೋದು. ಆ್ಯಂಡ್ ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವುಗಳು ಬೈ ಚಾನ್ಸ್ ಜೈಪುರ್ಗೆ ಹೋಗಿ ಈ ಥರ ಮಾರ್ಕೆಟ್ಗಳಿಗೆ ವಿಸಿಟ್ ಮಾಡಿದ್ರೆ ಬಾರ್ಗೇನ್ ಮಾಡೋದನ್ನು ಮಿಸ್ ಮಾಡಿಬಿಡಿ. ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ನಮಗೆ ಕಮ್ಮಿ ಅನ್ನಿಸ್ತು ಅಂತ ಕೊಟ್ಟು ಬರೋಕ್ಕೆ ಹೋಗ್ಬಿಡಿ. ಇನ್ನೂ ಕಮ್ಮಿಗೆ ಕೇಳಿದ್ರು ಅವರು ಮಾಡಿ ಕೊಡ್ತಾರೆ. ಸೊ ಆಲ್ಮೋಸ್ಟ್ ಅವ್ರು ಎಷ್ಟು ಹೇಳ್ತಾರೋ ಅದಕ್ಕೆ ಒಂದು 50 to 100 ರೂಪೀಸ್ ಕಮ್ಮಿ ಮಾಡಿ ನೀವು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ನಮ್ಮ ಬಡ್ಜೆಟ್ಗೆ ಬರ್ತಾರೆ. ಯಾಕೆಂದರೆ ಇಲ್ಲಿ ಏನು ತುಂಬ ಕಾಸ್ಟ್ಲಿ ಅನ್ನೋಂಗೆ ಇರಲ್ಲ. ಈ ಥರದ್ದು ನಾನು ಸಾಕಷ್ಟು ಏನೇನೋ ಶಾಪಿಂಗ್ ಮಾಡಿಕೊಂಡು ಬಂದಿದ್ದೀನಿ ಜೈಪುರಿಂದ. ಅದನ್ನೆಲ್ಲ ನಿಮಗೆ ಒಂದು ಸೆಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಏನೇನು ಶಾಪಿಂಗ್ ನಾನು ಮಾಡಿಕೊಂಡು ಬಂದಿದ್ದೀನಿ ಅಂತ. ಸೊ ಈಗ ನೆಕ್ಸ್ಟ್ ತೋರಿಸ್ತಿರೋದು ಚಪ್ಪಲಿಗಳು, ಅಂದರೆ ಜೂತೀಸ್ ಇರ್ತಲ್ಲ ಆ ಥರದ್ದು. ಆ್ಯಂಡ್ ಬೆಡ್ಶೀಟ್ಸ್ ಅಂತೂ ತುಂಬ ವೆರೈಟೀಸ್, ಜಾಸ್ತಿ ಎಲ್ಲ ಕಾಟನ್, ಪ್ರಿಂಟೆಡ್ ಕಾಟನ್. ಯಾಕೆಂದರೆ ಅಲ್ಲೇ ಈ ಕಾಟನ್ ಎಲ್ಲ ಪ್ರಿಂಟ್ ಮಾಡ್ತಾರೆ, ಅಂದರೆ ಹ್ಯಾಂಡ್ ಪ್ರಿಂಟೆಡ್. ಸೊ ನಿಮಗೆ ಎಲ್ಲಿ ಗೊತ್ತಾಗ್ತಿದೆಯಾ, ಎಲ್ಲ ರೋಡ್ ಸೈಡ್ ಎರಡೂ ಕಡೆ, ಒಂದು ಕಡೆ ಅಂಗಡಿ ಇದೆ, ಅದ್ರ ಆಪೋಸಿಟ್ ಎಲ್ಲಿರುತ್ತೋ ಅಲ್ಲೆಲ್ಲ ಇಯರಿಂಗ್ಸ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಬೇರೆ ಬೇರೆ ಡಿಸೈನ್ಗಳಲ್ಲಿ ಇಟ್ಟಿರ್ತಾರೆ. ಆ್ಯಂಡ್ ಬ್ಯಾಗ್ಗಳು ಸಾಕಷ್ಟು ಇರುತ್ತೆ. ಯಾಕಂದರೆ ಜೈಪುರಿ ಪ್ರಿಂಟ್ ಅಂದರೆ ಅವರೇ ಅದನ್ನು ಡಿಸೈನ್ ಮಾಡ್ತಾರೆ ಕೈನಲ್ಲಿ. ಹಾಗಾಗಿ ಈ ಥರದ ಬ್ಯಾಗ್ಸ್ ಎಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ ಬ್ಯಾಗ್ಗಳೆಲ್ಲ ಯಾವ್ಯಾವ ಥರ ಜೋಡಿಸಿ ಇಟ್ಟಿದ್ದಾರೆ ಅಂತ. ನಾವು ಆ್ಯಕ್ಚುಲಿ ಬ್ಯಾಂಗ್ಳೂರು ರೇಟಿಗೆ ಕಂಪೇರ್ ಮಾಡಿದ್ರೆ ಜೈಪುರಲ್ಲಿ ಎಲ್ಲನೂ ಸಖತ್ತು ಕಮ್ಮಿಲೇ ಸಿಗುತ್ತೆ. ಎಷ್ಟು ಜನ ಹೆಂಗಸರು ಇಲ್ಲಿ ಬಂದು ತೊಗೊತಾರೆ ಅಂದರೆ ಯಪ್ಪ, ಬಟ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಅಷ್ಟೇ ಅಲ್ಲದೆ ಈ ಥರ ಕಾರ್ಪೆಟ್ಸ್ಗಳು ಆ್ಯಕ್ಚುಲಿ ಕಮ್ಮಿ ಇತ್ತು. ಅಂದರೆ ರೇಟ್ನ ಕಂಪೇರ್ ಮಾಡಿ ನೋಡಿದ್ರೆ ಸ್ವಲ್ಪ ಹೆವಿ ಇವೆಲ್ಲ, ಆದರೆ ಚೆನ್ನಾಗಿತ್ತು ಅಂತ ಇದನ್ನು ಒಂದು ಸೆಟ್ ನೋಡೋಣ ಅಂತ ನಾವು ಅಲ್ಲಿರುವಂಥ ಅಂಗಡಿಗಳಿಗೆ ಬಂದ್ವಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನಿಮ್ಗೆ ಹೇಳಿದ್ನಲ್ಲ, ಜೈಪುರಿ ಜೂತೀಸ್ ಅಂದರೆ ಸಿಕ್ಕಾಪಟ್ಟೆ ಟ್ರೆಂಡಿಯಾಗಿರುತ್ತೆ. ಆಮೇಲೆ ಎಲ್ಲ ಬಟ್ಟೆನ ಯೂಸ್ ಮಾಡಿಕೊಂಡು ಮಾಡಿರ್ತಾರೆ. ಈ ಬಟ್ಟೆಗಳೆಲ್ಲ ನಿಮಗೆ ಹೇಳ್ದಂಗೆ ಅವ್ರುಗಳೇ ಪ್ರಿಂಟ್ ಮಾಡ್ತಾರೆ ಬಟ್ಟೆ ಮೇಲೆ. ಸೊ ನಿಮಗೂ ತೋರಿಸ್ತೀನಿ ನೋಡಿ, ವೈಡ್ ರೇಂಜ್ ಆಫ್ ಜೂತೀಸ್. ಇಷ್ಟ ಆಗುತ್ತೆ ಅಂದರೆ ಮಾತ್ರ ತುಂಬ ಚೆನ್ನಾಗಿದೆ. ಇದೆಲ್ಲ ನಿಮಗೆ ಅರೌಂಡ್, ಅಂದರೆ ಅವರು ಒಂದು 500 ರೂಪೀಸ್ ಹೇಳ್ತಾರೆ. ನೀವು ಹಂಗೂ ಹಿಂಗೂ ಬಾರ್ಗೇನ್ ಮಾಡಿದ್ರೆ ಒಂದು 350, 400ಗೆ ಸಿಗ್ಬೋದು. ಬಟ್ ನೀವು ಚೇಂಜ್ ಮಾಡಿ ಹಾಕೋತೀರಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಆದಮೇಲೆ ಬಾಂದಿನಿ ಸಾರಿ ನಿಮ್ಗಳಿಗೂ ತೋರಿಸೋಣ ಅಂತ ತೋರಿಸ್ತಾರೆ. ಆ್ಯಕ್ಚುಲಿ ಒಂದು ಅಂಗಡಿಗೆ ಹೋದಾಗ ಚೆನ್ನಾಗಿ ಅದನ್ನು, ನಿಮ್ಗೆ ಗೊತ್ತಿರ್ತಲ್ಲ, ಬಾಂದಿನಿ ಪ್ಯೂರ್ ಬಾಂದಿನಿ ತೊಗೊಂಡ್ರೆ ಅದನ್ನು ಕಟ್ಟಿರ್ತಾರೆ, ದಾರದಲ್ಲಿ ಕಟ್ಟಿಬಿಟ್ಟು ಆಮೇಲೆ ಕಲರ್ಸ್ನ ಹಾಕೋದು. ಸೊ ಅವರು ಎಳಿತಾ ಇರೋದು ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು, ಆ ದಾರಗಳೆಲ್ಲ ಇರುತ್ತಲ್ಲ ಅದನ್ನು ತೆಗಿತಾ ಇದ್ದಾರೆ. ಅಂದರೆ ಇದು ಕ್ರಶ್ಡ್ ಬಾಂದಿನಿ ಈ ಥರ. ಇದಾದಮೇಲೆ ಅವರೇ ಅದನ್ನು ಕ್ಲೀನಾಗಿ ಪ್ರೆಸ್ ಮಾಡಿ, ಅಂದರೆ ಐರನ್ ಮಾಡಿ ಪಾಲಿಷ್ ಮಾಡಿ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಸೀರೆ ಈ ಥರ ಇರುತ್ತೆ. ಕಲರ್ಸ್ ಮಾತ್ರ ಇದ್ರೊಳಗೆ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಆ್ಯಕ್ಚುಲಿ ಇದರ ಕಾಂಟ್ರಾಸ್ಟಲ್ಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಬಾಂದಿನಿ ಸ್ಯಾರೀಸು. ಹಾಗಾಗಿ ಸೆಲ್ಫ್ನಲ್ಲಿ ಕೆಲವು ಕಲರ್ಸ್ನ ತೊಗೊಂಡು ಬಂದಿದ್ದೇನೆ. ಅದನ್ನು ಡೀಟೇಲ್ ವಿಡಿಯೋ ನಿಮಗೆ ಹೇಳಿದ್ನಲ್ಲ ಜೈಪುರ್ ಶಾಪಿಂಗ್ ವಿಡಿಯೋನಲ್ಲಿ ನಿಮ್ಗಳಿಗೂ ಖಂಡಿತ ತೋರಿಸ್ತೀನಿ. ಇಷ್ಟಾದಮೇಲೆ ಮತ್ತೆ ನಾವು ನಮ್ಮ ರೂಮ್ಗೆ ವಾಪಸ್ ಬಂದ್ವಿ. ನಾವು ಮಾಡಿದಂಥ ಹೋಟೆಲ್ ಆ್ಯಕ್ಚುಲಿ ಮೇನ್ ರೋಡ್ನಲ್ಲಿ ಇತ್ತು. ಇಲ್ಲೂ ಸಾಕಷ್ಟು ಅಂಗಡಿಗಳಿತ್ತು, ಆದರೆ ಇದೆಲ್ಲ ರೀಟೇಲ್ ಶಾಪ್ಗಳು, ಯಾವುದೇ ಹೋಲ್ಸೇಲ್ ಶಾಪ್ಗಳಾಗಲಿ ಅಥವಾ ಕಮ್ಮಿ ರೇಟ್ನಲ್ಲಿ ಸಿಗೋವಂಥ ಅಂಗಡಿಗಳು ಅಲ್ಲ. ಬಟ್ ಒಂದೊಂದು ಎರಡೆರಡು ತೊಗೊತೀರಾ ಅಂತ ಇದ್ದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ವಾಪಸ್ ಬಂದಮೇಲೆ ಮತ್ತೆ ರಾತ್ರಿ ಊಟಕ್ಕೆ ಅಂತ ನಮ್ಮ ಹೋಟೆಲ್ ಹತ್ರನೇ ಪಾಲೀಸ್ದು ಡಾಬಾ ಇತ್ತು. ಇದು ಆ್ಯಕ್ಚುಲಿ ಯೂಟ್ಯೂಬ್ನಲ್ಲೆಲ್ಲ ಸ್ವಲ್ಪ ಫೇಮಸ್. ಇದನ್ನು ರಿವ್ಯೂ ಮಾಡಿ ಎಲ್ಲ ಹೇಳಿದ್ದಾರೆ. ನಮಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಇವ್ರದ್ದು ತುಂಬ ದೊಡ್ಡ ಹೋಟೆಲ್, ಎಲ್ಲ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಆಮೇಲೆ ಸ್ವೀಟ್ಸ್ ಆಗಿರ್ಬೋದು ಪ್ರತಿ ಒಂದು ಸಿಗುತ್ತೆ. ಆದರೆ ರಾತ್ರಿ ಊಟಕ್ಕೆ ನಮಗೆ ಸ್ವೀಟ್ಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಆಮೇಲೆ ಜೈಪುರಲ್ಲಿ ನಿಮ್ಗೆ ಗೊತ್ತಿತ್ರ ಮಂಚ ಥರ ಅದೆಲ್ಲ ಹಾಕಿ ಅದ್ರ ಮೇಲೆ ಊಟ ಮಾಡೋವಂಥ ಕಾನ್ಸೆಪ್ಟ್ ಜಾಸ್ತಿ ಇರುತ್ತೆ. ಸೊ ಈ ಹೋಟೆಲ್ನಲ್ಲಿ ಬರ್ತಿದ್ದಂಗೆ ಆ್ಯಸ್ ಯೂಶ್ವಲ್ ಒಂದು ಪೊಟ್ಯಾಟೋದು ಒಂದು ಸ್ಟಾರ್ಟರ್ ಥರ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ಪೊಟ್ಯಾಟೋ, ಪನ್ನೀರ್ ಮತ್ತು ಈ ಥರ ರೋಟಿಗಳು, ಆಮೇಲೆ ಬಟಾಣಿ
ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ. ಸೊ ಒಂದೊಂದು ಇದ್ದಾಗ ನಾವು ಒಂದೊಂದು ಸಲ ಊಟ ತಿಂಡಿಗೂ ಬೇರೆ ಬೇರೆ ಥರ ಡಿಶಸ್ನ ಟ್ರೈ ಮಾಡಿದ್ವಿ. ಸೊ ರಾತ್ರಿ ಸಿಂಪಲಾಗಿರಲಿಂದ 2 ರೋಟಿ ತೊಗೊಂಡು ಅದ್ರ ಜೊತೆ ದಾಲ್ನ ಟ್ರೈ ಮಾಡಿದ್ವಿ. ದಾಲ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲೆಲ್ಲ ಇವೆಲ್ಲ ಫೇಮಸ್ ಅಲ್ವಾ. ಸೊ ಇಷ್ಟನ್ನ ಸಿಂಪಲಾಗಿ ಊಟ ಮುಗಿಸ್ಕೊಂಡು ವಾಪಸ್ ಹೋದ್ವಿ. ನೆಕ್ಸ್ಟ್ ಡೇ ಸಾಕಷ್ಟು ಶಾಪಿಂಗ್ ಇರುತ್ತೆ, ಬೇರೆ ಬೇರೆ ಏನೇನು ನೋಡಿದ್ವಿ ಎಲ್ಲದನ್ನು ತೋರಿಸ್ತೀನಿ. ಹೋಪ್ ನಿಮ್ಗಳಿಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಡೇ 1 ಆಫ್ ಜೈಪುರ್ನ ಎಂಡ್ ಮಾಡ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್. ನೆಕ್ಸ್ಟ್ ಡೇಸಲ್ಲಿ ನಾವು ಏನೇನು ನೋಡಿದ್ವಿ, ಏನೇನು ತೊಗೊಂಡ್ವಿ, ಏನೇನು ಮಾಡಿದ್ವಿ ಪ್ರತಿಯೊಂದು ನಿಮ್ಗಳಿಗೆ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.